ಏನಾಗಲ್ಲ ಯಶೋಧ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಬಿ ಕೂಲ್ ಯಶೋಧ. ಯಶೋಧ, ಸ್ವಲ್ಪ ಕಂಟ್ರೋಲ್ ಮಾಡಿ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಏನಾಗಲ್ಲ, ಏನಾಗಲ್ಲ ಯಶೋಧ, ಸ್ವಲ್ಪ ಕಂಟ್ರೋಲ್ ಮಾಡಿ. ದೇವ್ಕಿ, ಯಶೋದಾಗೆ ಆಪರೇಷನ್ ಮಾಡಿ ಮಗುನ ತೆಗಿಬೇಕು. ಇಲ್ಲದೇ ಇದ್ರೆ ಮಗುಗೆ ಅಪಾಯ. ಈಗ ಅವ್ರಿಗೆ 8 ತಿಂಗಳು ತುಂಬಿದೆ ಅಷ್ಟೇ. ಇದು ದಿನಗಳು ಪೂರ್ತಿ ತುಂಬಿ ಬಂದಿರೋ ನೋವಲ್ಲ, ಶಾಕ್ನಿಂದ ಆಗಿರೋ ನೋವು. ವೆಯ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ತಕ್ಷಣ ಆಪರೇಷನ್ ಮಾಡಬೇಕು. ಸರಿ ಡಾಕ್ಟರ್, ನಾನು ಈಗಲೇ ರಘು ಹತ್ರ ಮಾತಾಡ್ತೀನಿ. ಸರಿ. ಮಿಸ್ಟರ್ ರಘು, ಕೈ ಕೊಟ್ಟಿದ್ದು ನಿಜಾನಾ? ಸರ್, ಮನೆಯಿಂದ ಫೋನ್ ಮಾತಾಡಿ. ಹಲೋ ರಘು, ನಾನು ದೇವ್ಕಿ. ಯಶೋದಾಗೆ ಹೆರಿಗೆ ನೋವು ಶುರುವಾಗಿ ಹರಿಣಿರಾವ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ರಘು, ಹೇಳಿದೆ. ಓಕೆ, ಆಪರೇಷನ್ ಮಾಡಿ ಮಗುನ್ ತೆಗಿಬೇಕು ಅಂತಿದ್ದಾರೆ. ಓಕೆ, ಡಾಕ್ಟ್ರಿಗೆ ಹೇಗೆ ಅನ್ಸುತ್ತಾ ಹಾಗೆ ಮಾಡಲಿ. ಆದರೆ ಆಪರೇಷನ್ ಮಾಡಬೇಕಾದ್ರೆ ನಿಮ್ಮ ಒಪ್ಪಿಗೆ ಬೇಕಂತೆ. ಕನ್ಸೆಂಟ್ ಫಾರ್ಮ್ಗೆ ನೀವು ಸೈನ್ ಮಾಡಬೇಕಂತೆ ರಘು. 5 ನಿಮಿಷ ಮತ್ತೆ ಫೋನ್ ಮಾಡ್ತೀನಿ. ಆದಷ್ಟು ಬೇಗ ಮಾಡಿ ರಘು, ತುಂಬ ಎಮರ್ಜೆನ್ಸಿ ಇದೆ. ಸರ್, ನನ್ನ ಹೆಲ್ತಿನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಇಮಿಡಿಯೇಟ್ ಆಪರೇಷನ್ ಆಗಬೇಕಂತೆ. ನಾನು ಹೋಗಿ ಒಪ್ಪಿಗೆ ಪತ್ರಕ್ಕೆ ಸೈನ್ ಹಾಕಿಲ್ಲ ಅಂದರೆ ಆಪರೇಷನ್ ಮಾಡೋಕ್ಕಾಗಲ್ಲ ಅಂತ ಸರ್. ಆಪರೇಷನ್ ಮಾಡಿಲ್ಲ ಅಂದರೆ ಅವ್ರ ಜೀವಕ್ಕೆ ಅಪಾಯ ಇದೆ ಸರ್. ಈಗ ಅದೆಲ್ಲ ಸಾಧ್ಯವಾಗಲ್ಲ ರಘು. ನಮ್ಮ ಕೈಯಲ್ಲಿ ಏನಿಲ್ಲ. ನಾಳೆ ನಾನು ನನ್ನ ಸಾಹೇಬ್ರಿಗೆ ಉತ್ತರ ಕೊಡಬೇಕಾಗುತ್ತೆ. ಪ್ಲೀಸ್ ಸರ್, ಇದು ನಿಮ್ಮ ಕೈಲಿದೆ. ಹೋಗಿ ಸೈನ್ ಹಾಕ್ಬಿಟ್ಟು ಬಂದುಬಿಡ್ತೀನಿ ಸರ್. ಆಪರೇಷನ್ ಆಗೋವರೆಗೂ ನಿಲ್ಲಲ್ಲ ಸರ್. ನಾನು ನಿಮ್ಮನ್ನು ಎಷ್ಟೊಂದು ಕೇಳ್ಕೊತಾ ಇರಲಿಲ್ಲ. 9 ವರ್ಷಗಳಿಂದ ಮಕ್ಕಳಿಲ್ಲ ಅಂತ ನನ್ನ ಹೆಂಡತಿ ಕೊರಗ್ತಾ ಇದ್ಲು. ಏನೋ ದೇವ್ರ ದಯೆಯಿಂದ ಈಗ ಗರ್ಭಿಣಿ ಆಗಿದ್ದಾಳೆ. ಆ್ಯಕ್ಚುಲಿ ನಾನು ಅವಳ ಪಕ್ಕದಲ್ಲೇ ಇರಬೇಕಿತ್ತು ಸರ್. ಅದೇ ನನ್ನ ಹಣೆಯಲ್ಲಿ ಬರೋದಿಲ್ಲ. ಕಡೆ ಪಕ್ಷ ಒಪ್ಪಿಗೆ ಕೊಟ್ಟು ಬರೋಕ್ಕಾದ್ರೂ ಅವಕಾಶ ಮಾಡಿಕೊಡಿ ಸರ್. ಪ್ಲೀಸ್ ಸರ್, ನಾನು ನಿಮ್ಮನ್ನು ಇಷ್ಟೇ ಕೇಳ್ಕೊಳ್ಳೋದು. ಒಂದು ಕೆಲಸ ಮಾಡಿ ರಘುನಂದನ್, ಕಂಪ್ಲೇಂಟ್ ಕೊಟ್ಟಿದ್ದು ನಿಮ್ಮ ತಾಯಿ. ಅವರನ್ನೇ ಹೋಗಿ ರಿಕ್ವೆಸ್ಟ್ ಮಾಡಿ. ನಂಬರ್ ಕೊಡ್ತೇನೆ, 944-852-9987. ಸ್ವಲ್ಪ ಕಂಟ್ರೋಲ್ ಮಾಡಿ. ಒಂದೇ ಸುಮ್ಮನೆ ಫೋನ್ ರಿಂಗ್ ಆಗ್ತಾ ಇದೆ. ಕೇಳಿಸ್ತಿದೆ. ತಗೋಬೋದಲ್ವಾ? ಇವತ್ತು ರಘು ಅರೆಸ್ಟ್ ಆಗಿದ್ದಾನೆ. ಇವತ್ತು ನಾಳೆ ಕೋರ್ಟಿಗೆ ರಜೆ ಇದೆ. ಅದಕ್ಕೆ ಈಗ ತಾಯಿ ನೆನಪಾಯ್ತೇನೋ. ಮಕ್ಕಳಿಂದ ಬೆಟ್ಟದಷ್ಟು ನೋವು ತಿಂದಿದ್ರು, ಮಕ್ಕಳಿಗೆ ಸಾಸಿವೆ ಅಷ್ಟು ನೋವಾದರೂ ತಾಯಿ ಹೃದಯ ಸಹಿಸಲ್ಲ. ನಾನು ಅವನ ಧ್ವನಿ ಕೇಳಿದರೆ ಕರಗಬಹುದೇನೋ. ನಾನು ಈ ಸಮಯದಲ್ಲಿ ವೀಕ್ ಆಗಬಾರ್ದು ವಿನಂತಿ. ಮಕ್ಕಳು ದುರುಪಯೋಗ ಮಾಡ್ಕೊಳ್ಳೋದೆ ತಂದೆ ತಾಯಿ ದೌರ್ಬಲ್ಯನ. ಅತ್ತೆ,
ಎಷ್ಟೇ ಆದರೂ ಮಗ ಅಲ್ವಾ? ಏನು ಮಗ, 10 ವರ್ಷದಿಂದ ನಾನು ಅವನ ತಾಯಿ ಅಂತ ಅವನಿಗೆ ಅನ್ನಿಸ್ಲೇ ಇಲ್ಲ ಅಲ್ವಾ? ಅದಕ್ಕೇನು ಹೇಳ್ತೀಯ? ಮಗ ಅಂತೆ, ಮಗ. ಅವನಿಂದ ಬರೋ ಯಾವುದೇ ಕಾಲನೂ ರಿಸೀವ್ ಮಾಡಬಾರ್ದು. ವಾಸು, ಪದ್ಮ, ನಾರಾಯಣ ಹಳೆಬೀಡು, ಪುರುಷೋತ್ತಮ, ಸುನೀತ, ರಘು, ಯಶೋಧ, ದೇವಕಿ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ಏನಾಗಲ್ಲ. ಇಲ್ಲ ಸರ್, ತಗೋತಾ ಇಲ್ಲ. ನನ್ನ ಹೆಂಡತಿಗೆ ಇಮಿಡಿಯೇಟ್ ಆಗಿ ಆಪರೇಷನ್ ಆಗಬೇಕಂತೆ. ನನ್ನ ನಂಬರ್ ಅಂತ ಗೊತ್ತಾಗಿ ರಿಸೀವ್ ಮಾಡ್ತಾ ಇಲ್ಲ ಅಂತ ಕಾಣುತ್ತೆ ಸರ್. ಒಂದು ನಿಮಿಷ ರೀ. ಅತ್ತೆ, ಇನ್ಸ್ಪೆಕ್ಟರ್ ಭಂಡಾರಿ. ಕೊಡು.
ಹಲೋ, ಹೇಳಿ ಭಂಡಾರಿ. ಮೇಡಮ್, ನಿಮ್ಮ ಹತ್ರ ಮಾತಾಡಬೇಕಂತೆ. ನೀವು ಅಂದರೆ ಕೊಡ್ತೀನಿ. ಅವನೇ ಇನ್ಸ್ಪೆಕ್ಟರ್ ಕೈಲಿ ಮಾಡಿಸಿದ್ದಾನೆ. ತಗೋ, ನೀನೇ ಮಾತಾಡು. ಹಲೋ, ಅಮ್ಮ, ನಾನು ವಿನಂತಿ. ಅಮ್ಮಂಗೆ ಕೊಡ್ತೀಯಾ? ಏನು ಹೇಳಿ? ವಿನಂತಿ, ಯಶುಗೆ ನಾನು ಅರೆಸ್ಟ್ ಆಗಿರೋ ಶಾಕ್ಗೆ ಹೆರಿಗೆ ನೋವು ಶುರುವಾಗಿದೆ. ಇಮಿಡಿಯೇಟಾಗಿ ಆಪರೇಷನ್ ಮಾಡಬೇಕು ಅಂತಿದ್ದಾರೆ ಡಾಕ್ಟ್ರು. ಆಪರೇಷನ್ ಆಗಬೇಕು ಅಂದರೆ ನಾನು ಸೈನ್ ಹಾಕಬೇಕು. ಇದು ಸಾವು ಬದುಕಿನ ಪ್ರಶ್ನೆ ವಿನಂತಿ. ಒಂದೇ 1 ಗಂಟೆ ಟೈಮ್ ಕೊಟ್ಟರೆ ಸಾಕು, ನಾನು ಹೋಗಿ ಬರ್ತೀನಿ. ದಯವಿಟ್ಟು ಅಮ್ಮನ ಕೊಡ್ತೀಯಾ? ಅವ್ರ ಕಾಲಿಗೆ ಬಿದ್ದು ಕೇಳ್ಕೊತಾ ಇದ್ದೀನಿ ಅಂತ ಹೇಳು. ಎಲ್ಲ ದ್ವೇಷನೂ ಮರೆತು ಇದೊಂದು ಸಲ, ಒಂದೇ ಒಂದು ಸಲ. ಇಲ್ದಿದ್ರೆ ಯಶು ಬದುಕಲ್ಲ. ಪ್ಲೀಸ್ ವಿನಂತಿ, ಇನ್ಸ್ಪೆಕ್ಟರ್ಗೆ ಅಮ್ಮ ಒಂದು ಮಾತು ಹೇಳಿದ್ರೆ ಸಾಕು, ಬಿಟ್ಬಿಡ್ತಾರೆ. ಅತ್ತೆ, ರಘು ಹೆಂಡತಿಗೆ ತಕ್ಷಣ ಆಪ್ರೇಷನ್ ಮಾಡಬೇಕಂತೆ. ಒಂದೇ 1 ಗಂಟೆ ಟೈಮ್ ಕೊಟ್ಟರೆ ಹೋಗಿ ಬರ್ತಾರಂತೆ. ನೀವು ಇನ್ಸ್ಪೆಕ್ಟ್ರಿಗೆ ಒಂದು ಮಾತು ಹೇಳಬೇಕಂತೆ. ಇನ್ಸ್ಪೆಕ್ಟ್ರಿಗೆ ಫೋನ್ ಕೊಡಕ್ಕೆ ಹೇಳು. ಇನ್ಸ್ಪೆಕ್ಟ್ರಿಗೆ ಫೋನ್ ಕೊಡಬೇಕಂತೆ. ಸರ್, ಹೇಳಿ ಮೇಡಮ್. ನೋಡಿ ಇನ್ಸ್ಪೆಕ್ಟ್ರೆ, ಕಂಪ್ಲೇಂಟ್ ಕೊಡೋದು ನೋವು ಅನುಭವಿಸಿದವ್ರ ಹಕ್ಕು. ಆರೋಪಿನ ಅರೆಸ್ಟ್ ಮಾಡೋದು ನಿಮ್ಮ ಇಲಾಖೆ ಕರ್ತವ್ಯ. ಒಂದು ಸರ್ತಿ ಆರೋಪಿನ ಅರೆಸ್ಟ್ ಮಾಡಿದ ಮೇಲೆ ಅವನನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಕಾನೂನು ಹೇಳುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆರೋಪಿ ಹತ್ತು ಕರೆದು ಬೇಡ್ಕೊಂಡ ಅಂತ ಅವನನ್ನು ಮಧ್ಯನೇ ಬಿಟ್ಬಿಡೋ ಅಂತ ಕಾನೂನಿದೆ ಅಂತ ನನಗಂತೂ ಗೊತ್ತಿಲ್ಲ. ಬೇಕಿದ್ರೆ SP ನರೇಶನ ಕೇಳಿ ನಾನು ಒಂದ್ಸತಿ ತಿಳ್ಕೊತೀನಿ. ಚೇಚೆ, ಇದಕ್ಕೆಲ್ಲ ಸಾಹೇಬ್ರ ಹತ್ರ ಯಾಕೆ ಮಾತಾಡ್ತೀರಿ? ಹಾಗಲ್ಲ ಭಂಡಾರಿ ಅವರೇ, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನೀವು ಅರೆಸ್ಟ್ ಮಾಡಿದ್ದೀರಾ. ಅವನನ್ನು ಬಿಡೋದು ನಿಮ್ಮ ಕಾನೂನಿಗೆ ಸಂಬಂಧಪಟ್ಟ ವಿಷಯ. ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, 10 ವರ್ಷದಿಂದ ತಾಯಿಯನ್ನು ಮರೆತಂಥ ಆರೋಪಿ ಅವನು. ಅವನನ್ನು ಈಗ ನೀವು ಸ್ಟೇಷನಿಂದ ಬಿಟ್ಟರೆ ಮತ್ತೆ ಅವನು ವಾಪಸ್ ಬರ್ತಾನೆ ಅನ್ನೋ ಗ್ಯಾರಂಟಿ ಇದೆಯೇನ್ರಿ ನಿಮಗೆ? ಏನಾಗಲ್ಲ ಯಶೋದ. ಕಾನೂನು, ನಂಬಿಕೆ ಎರಡೂ ಇದ್ರೆ ಬಿಡಿ. ಸುಮ್ಮನೆ ರಿಸ್ಕ್ ತಗೊಳ್ಳೋದು ಸರಿಯಲ್ಲ ಭಂಡಾರಿ ಅವರೇ. ಇದು ನನ್ನ ಭಾವನೆ. ನಾಳೆ ನಿಮ್ಮ SP ಸಾಹೇಬ್ರಿಗೆ ಉತ್ತರ ಕೊಡಬೇಕಾಗಿರೋರು ನೀವೇ. ಉಳಿದಿದ್ದನ್ನು ನಿಮಗೆ ಬಿಟ್ಟಿದ್ದೀನಿ. ಕಂಟ್ರೋಲ್ ಮಾಡಿ, ಏನಾಗಲ್ಲ. ಏನಾಗಲ್ಲ ಯಶೋದ. ನನಗೆ ಅರ್ಥ ಆಗದೆ ಇರೋ ವಿಚಾರ ಅಂದರೆ, ದೇವಕಿ ವಿಷಯದಲ್ಲಿ ನಾವು ಗೊಂದಲದಲ್ಲಿದ್ದೀವಿ ಅಂತ ಅನಿಸ್ತಾ ಇದೆ. ಆದರೆ ಅವಳು ಮಾತ್ರ ಅವಳ ಬದುಕಿನ ಬಗ್ಗೆ, ಅವಳ ನಿರ್ಧಾರಗಳ ಬಗ್ಗೆ, ಅವಳಿಗೋಸ್ಕರ ಒದ್ದಾಡ್ತಾ ಇರೋ ಒಂದಷ್ಟು ಜೀವಗಳ ಬಗ್ಗೆ ಪಕ್ಕಾ ಕ್ಲಿಯರ್ ಆಗಿದ್ದಾರೆ. ಅರ್ಧ ಗಂಟೆ ಮನೆ ಮುಂದೆ ಭಿಕ್ಷುಕನ್ ತರ ನಿಂತಿದ್ದೀನಿ, ಅದು ಆ ಮನೆ ಮುಂದೆ.
ಅದೇನೋ ಮೆಸೇಜ್ ಬಂದಿತ್ತಲ್ಲ ತೋರ್ಸೋದು ಕೊಡಿ, ಇಲ್ಲಿ ಮೊಬೈಲ್ ಕೊಡು, ಇನ್ನೊಂದ್ಸಲ ಕೊಡು ನೋಡು. ಇಲ್ಲಿ ಬಂದು ನೋಡಿದ್ರೆ ಮೆಸೇಜ್. ಡೋಂಟ್ ವರಿ, ಐ ಆಮ್ ಸೇಫ್, ಕಾಂಟ್ ಕಾಲ್. ಪದ್ಮ, ನನಗನ್ಸುತ್ತೆ ಇನ್ನೂ ದೇವಕಿ ವಿಚಾರದಲ್ಲಿ ನಾವು ಜಾಸ್ತಿ ಕಾಳಜಿ ವಹಿಸೋ ಅಗತ್ಯ ಇಲ್ಲ. ಅವಳು ನಮ್ಮನ್ನೆಲ್ಲ ಮೀರಿ ಬೆಳೆದು ಬಿಟ್ಟಿದ್ದಾಳೆ. ಇವತ್ತು ವಾಸು ಮೇಲೆ ಕಂಪ್ಲೇಂಟ್ ಕೊಟ್ಟವಳು ನಾಳೆ ನನ್ನ ಮೇಲೆ, ನಿನ್ನ ಮೇಲೆ ಅಥವಾ ಎಲ್ಲರ ಮೇಲೂ ಕಂಪ್ಲೇಂಟ್ ಕೊಡಲ್ಲ ಅಂತ ಏನು ಗ್ಯಾರಂಟಿ? ಅದಕ್ಕೆ ಅಂತೂ ಯಾವಾಗಲೂ ಅವ್ರ ಮನೇಲೇ ಇರ್ತಿದ್ರು. ಇವರೇ ಮಗುನ ಕದ್ದಿದ್ದಾರೆ ಅಂತ ಸಂಶಯದ ಮೇಲೆ ದೂರ ಕೊಡಲ್ಲ ಅಂತ ಏನು ಗ್ಯಾರಂಟಿ? ನಾನಂತೂ ಇನ್ಮೇಲೆ ದೇವಕಿ ಅಕ್ಕನ ಮನೆಗೆ ಹೋಗೋದಿಲ್ಲಪ್ಪ. ಇನ್ನೊಂದು ಸರ್ತಿ ಪೊಲೀಸ್ ಸ್ಟೇಷನ್ ಮೆಟ್ಲೋದಕ್ಕೆ ನನಗಂತೂ ಇಷ್ಟ ಇಲ್ಲ. ಅಕ್ಕ, ಅವಿನಾಶ್ ಅವ್ರಿಗೆ ಹೇಳ್ಬಿಡು ನಮ್ಗೆ ತೊಂದರೆ ಕೊಡಬೇಡಿ ಅಂತ. ಇನ್ಮೇಲೆ ಅವಳಿಂದ ಸ್ವಲ್ಪ ದೂರ ಇರೋದೇ ಒಳ್ಳೇದು.